ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಪಾರ್ಟಿ ದೆಹಲಿಗೆ ಶಿಫ್ಟ್ ಆಗಿದೆ. ದುರಂಧರ್ ಸಿನಿಮಾ ತರ ಪಾರ್ಟ್ 2 ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲಿರುವಾಗ ಸಿಎಂ ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ಕರ್ನಾಟಕ ಕಾಂಗ್ರೆಸ್ನ ರಾಜಕಾರಣದ ಬಗ್ಗೆ ಮಾತಾಡಿರುವಂತಹ ಪರಿ ಇದು. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಶುರುವಾಗಿದೆ ಅಂತಾಯ್ತು. ಕರ್ನಾಟಕದಲ್ಲಿ ಸರ್ಕಾರ ಜೀವಂತವಾಗಿಲ್ಲ, ದೆಹಲಿಯಲ್ಲೇ ನೀವಿದ್ದು ಬಿಡಿ ಅಂತ ಅಶೋಕ್ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಇಲ್ಲಿ ನಾಯಕತ್ವಕ್ಕೆ ಬೆಲೆ ಇಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡ್ತಾರೆ, ನಮಗೆ ನ್ಯಾಯ ಸಿಗಲ್ಲ ಅಂತೇಳಿ ಈ ನಾಯಕತ್ವವನ್ನು ಧಿಕ್ಕಾರಿಸಿ ಡೆಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಈ ನಾಯಕತ್ವಕ್ಕೆ 3 ನಯ ಪೈಸದ ಬೆಲೆನೂ ಇಲ್ದಂಗೆ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಮೊನ್ನೆ ಮೀಸಲಾತಿಗೆ ಮಹತ್ವದ ಒಂದು ತೀರ್ಮಾನ ನಾವು ಮಾಡ್ತೀರಿ ಅಂತ ಹೇಳಿದ್ರು. ಮೀಸಲಾತಿ ಬಗ್ಗೆ, ಒಳ ಮೀಸಲಾತಿ, ದಲಿತ ಸಂಬಂಧ, ಅದರಲ್ಲಿ ಉಪಮುಖ್ಯಮಂತ್ರಿಗಳನ್ನೇ ಬಿಟ್ಟುಬಿಟ್ಟಿದ್ದಾರೆ. ಅವರೇ ಇಲ್ಲ. ಅವ್ರ ಡೇಟ್ ನೋಡಿ ತಾನೇ ಮಾಡಬೇಕಾಯ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡೇಟ್ ನೋಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಾಯ್ತು. ಪರ್ಪಸ್ಲಿ ಗೊತ್ತಿದ್ದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಇದು ಬಣ ಆಗಿದೆ. 2 ಬಣ ಒಡೆದೋಗಿದೆ, ಇದು ಸೇರಲಾಗದ ಬಣ ಅನ್ನೋದು ಸ್ಪಷ್ಟ ಆಗಿದೆ. ಆದ್ದರಿಂದ ಕರ್ನಾಟಕದಲ್ಲಿ ಸರ್ಕಾರ ಒಂದು ರೀತಿ ಸತ್ತ ಸರ್ಕಾರ. ದಿನ ಇಲ್ಲಿ MLAಗಳು ಏರಿಯಾದಲ್ಲಿ ಕೆಲಸ ಮಾಡಬೇಕು. ಬರಗಾಲ ಬಂದಿದೆ, ಕುಡಿಯೋ ನೀರಿಗೆ ಹಾಹಾಕಾರ ಇದೆ, 42 ಡಿಗ್ರಿವರೆಗೂ ಉಷ್ಣಾಂಶ ಹೋಗಿದೆ. ಕೆಲವರು ಜನ ಪ್ರಾಣನೂ ಬಿಡ್ತಾ ಇದ್ದಾರೆ. ದನಕರುಗಳಿಗೆ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿಲ್ಲ, ಜನರು ಕುಡಿಯೋಕ್ಕೆ ನೀರಿಗೆ ಹಾಹಾಕಾರ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ MLAಗಳು ಡಿ.ಕೆ. ಶಿವಕುಮಾರ್ ಅವರು